ಇಲ್ಲಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡ್ರಿ, ರಹೀಮನಿಗೆ ದಿನೇಶನಕ್ಕಿಂತ 10 ಅಂಕಗಳು ಜಾಸ್ತಿ ಪ್ರಾಪ್ತಿಯಾಗಿವೆ ಅಂದ್ರೆ 10 ಅಂಕ ಹೆಚ್ಚು ಸಿಕ್ಕಾವ. ಜಾರ್ಜನಿಗೆ ರಹೀಮನಿಗಿಂತ 25 ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ. ಈ ಎಲ್ಲ 3 ಜನರ ಅಂಕಗಳ ಮೊತ್ತವು 235 ಆದರೆ ಜಾರ್ಜನ್ಗೆ ಸಿಕ್ಕ ಅಂಕಗಳು ಎಷ್ಟು ಮಾಡ್ರಿ. ನಾ ತಿಳಿಸ್ತಾನು, ತಿಳಿಸಾಗ ಲಕ್ಷ ಕೊಟ್ಟು ನೋಡ್ರಿ. ಯಾರಿಗೆ ವರ್ಣನ ಮಾಡ್ಯಾರ ಅದಕ್ಕೆ ನೀವು ಎಕ್ಸ್ ಹಾಕೋಬೇಕು. ಮಾಡೋದಾತಂದ್ರೆ ನೋಡ್ರಿ, ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ರಹೀಮನಿಗೆ ದಿನೇಶನಿಗಿಂತ 10 ಅಂಕಗಳು ಜಾಸ್ತಿ ಅಂದ್ರೆ ದಿನೇಶ್ ಅಂತ ನೀವು ಎಕ್ಸ್ ಅಂತ ತಿಳ್ಕೊರಿ. ದಿನೇಶನ ಅಂಕಗಳು ಎಕ್ಸ್ ಆಗಿರಲಿ. ಇನ್ನು ನೋಡಿ, ಆಮೇಲೆ ದಿನೇಶನಿಗಿಂತ 10 ಅಂಕ ರಹೀಮನ ಅಂಕಗಳು ಬರೋಬ್ಬರಿ. ದಿನೇಶನ ಅಂಕಗಳು ಎಕ್ಸ್ ಅಂತ ತಿಳ್ಕೊಂಡ್ರೆ ಅದಕ್ಕಿಂತಲೂ 10 ಹೆಚ್ಚವ ಅಂತಂದ್ರೆ ಈಗ ದಿನೇಶನ ಅಂಕಗಳಿಗಿಂತಲೂ 10 ಹೆಚ್ಚು ರಹೀಮನಿಗೆ ಅಂದ್ರೆ ಎಕ್ಸ್ ಪ್ಲಸ್ 10 ಅಂದ್ರೆ ಇಲ್ಲಿ ದಿನೇಶನ ಅಂಕಗಳು ಎಕ್ಸ್ ಬಂದಿದ್ದು ಅಂದ್ರೆ ಆ ಬಂದಂತ ಅಂಕಗಳಿಗಿಂತಲೂ 10 ಹೆಚ್ಚು ಅಂಕಗಳು ಯಾರಿಗಿರ್ತಾವ? ರಹೀಮನಿಗೆ ಇರ್ತಾವ. ಇನ್ನು ಜಾರ್ಜನಿಗೆ ಬರೋಬ್ಬರಿ. ಜಾರ್ಜನ ಅಂಕಗಳು ಬರೋಬ್ಬರಿ ಏನದ? ಜಾರ್ಜನಿಗೆ ರಹೀಮನಿಗಿಂತ 25 ಅಂಕಗಳು ಕಡಿಮೆ. ರಹೀಮ್ ಎಷ್ಟು ಪಡೆದಿರ್ತಾನ ಅದನ್ನ ನೋಡ್ಬೇಕು. ಎಕ್ಸ್ ಪ್ಲಸ್ 10 ಪಡೆದಿರ್ತಾನ. ಆ ಪಡೆದ ಅಂಕಗಳದೊಳಗ ನೀವು -25 ಮಾಡಿದಿರಿ ಅಂದ್ರೆ ಏನಾಗ್ತದ? ಯಾರು ಅಂಕಿ ಬರ್ತಾವ? ಜಾರ್ಜನು ಬರ್ತಾವ. ಇದನ್ನ ನೆನ್ಪಿಟ್ಕೋಬೇಕು. ಅವ್ರ ಒಟ್ಟ ಅಂಕಗಳು ಎಷ್ಟು ಅನ್ನೋದು ನಾವು ಇಲ್ಲಿ ಹಚ್ಕೊಳ್ಳೋಣ. ದಿನೇಶ್ ಅಂದ್ ಎಕ್ಸ್ ಅಂತ ತಿಳ್ಕೊಂಡಿರಿ. ಆಮೇಲೆ ರಹೀಮ್ ಮುಂದೆ ಏನ್ ತಿಳ್ಕೊಂಡ್ರಿ? ಎಕ್ಸ್ ಪ್ಲಸ್ 10 ಅಂತ ತಿಳ್ಕೊಂಡಿರಿ. ಆಮೇಲೆ ಜಾರ್ಜನ ಅಂಕಗಳು ಅಂದ್ರೆ ರಹೀಮನ ಅಂಕಗಳಿಗಿಂತಲೂ ಅಂದಾಗ ಎಕ್ಸ್ ಪ್ಲಸ್ 10 ಇದ್ರಾಗ ಮೈನಸ್ ಮಾಡ್ಬೇಕು ನೀವು. ಅದನ್ನ ನೆನ್ಪಿಟ್ಕೋರಿ. ಇಜ್ಜಿಕೊಟ್ಟು ಎಷ್ಟು ಮಾರ್ಕಸ್ಗಳಿವು? 235 ಅಂಕಗಳು ಇಲ್ಲಿ ಬಂದಾವ. ಎಕ್ಸ್ಗಳು ಕೂಡ್ಸೋಣ್ಬೇಡಿ. 1 ಎಕ್ಸ 2 ಎಕ್ಸ 3 ಎಕ್ಸ 3x ಪ್ಲಸ್ 10 ಮೈನಸ್ 25 ಈಸ್ ಈಕ್ವಲ್ ಟು 235. ಇಲ್ಲೇ 3x ಪ್ಲಸ್ 20 ಮೈನಸ್ 25 ಬರೋಬ್ಬರಿ 235. ಇದರಲ್ಲಿ ಮೈನಸ್ ಅಂಕಿ ದೊಡ್ಡದ ಪ್ಲಸ್ ಚಿಹ್ನೆ ಸಣ್ಣದ ಅಂದಾಗ ಏನ್ ಮಾಡ್ಬೇಕಂದ್ರ 35 25 20 ಕಳೀರಿ -5 ಬರೋಬ್ಬರಿ 235. 3x ಬರೋಬ್ಬರಿ 235 ಮೈನಸ್ ಇದ್ದದ ಹಚ್ಚಕ್ ಹೋತ ಪ್ಲಸ್ 5 ಮಾಡ್ರಿ ಬರೋಬ್ಬರಿ 3x ಈಸ್ ಈಕ್ವಲ್ ಟು 240. x ಈಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 3. 3 ಒಂದಲೆ 3 ಎಂಬತ್ತಲೆ ಬರೋಬ್ಬರಿ ಎಷ್ಟಾಯ್ತು? 80. ಇಲ್ಲಿ ನೀವು ತಿಳ್ಕೊರಿ ಆನ್ಸರ್. ಎಕ್ಸ್ ಅಂದ್ರೆ ಯಾರು? ದಿನೇಶನ ಅಂಕಗಳು ಎಷ್ಟು ಬಂದು? 80. ದಿನೇಶನ ಅಂಕಗಳು ಇಸ್ ಈಕ್ವಲ್ ಟು 80. ಆಮೇಲೆ ಇನ್ನು ಎರಡನೇದು ನೋಡಿ. ಯಾರ್ದು? ರಹೀಮನ ಅಂಕಗಳು
ದಿನೇಶನ ಅಂಕನಗಂತಲೂ 10 ಹೆಚ್ಚು. ರಹೀಮನ ಅಂಕಗಳು ಬರೋಬರಿ. ದಿನೇಶನಕ್ಕಿಂತಲೂ 10 ಹೆಚ್ಚು ಅಂಕ ಅಂದ್ರೆ ಎಷ್ಟಾಯ್ತು? 10 ಆಯ್ತು. ಬರೋಬರಿ ಎಷ್ಟಾಯ್ತು? ಅವನು 90 ಅಂಕಗಳಾದು. ನೋಡಿ ಇನ್ನೇನು ಹೇಳ್ಯಾರ ಅವರು? ಜಾರ್ಜನ ಅಂಕಗಳು x+10 ಯಾರು? ರಹೀಮನ ಅಂಕಗಳಿಗಿಂತಲೂ 25. ರಹೀಮ ಪಡೆದ ಅಂಕಗಳು ಎಷ್ಟಂದ್ರೆ x+10 90 ಅಂತೂ ಆಯ್ತು. ಇಲ್ಲಿ ತಿಳ್ಕೊಬೇಕು, ರಹೀಮನ ಪಡೆದ ಅಂಕಗಳಿಗಿಂತಲೂ 25 ಕಡಿಮೆವ ಅಂತಂದ್ರೆ ಜಾರ್ಜನ ಅಂಕಗಳು ಬರೋಬರಿ. ಜಾರ್ಜ್ ನ ಅಂಕಗಳು ಬರೋಬರಿ. ಜಾರ್ಜನ ಅಂಕಗಳು ಬರೋಬರಿ ಏನದ? ಜಾರ್ಜನ್ಗೆ ರಹೀಮನಿಗಿಂತ 25 ಅಂಕಗಳನ್ನು ಕಡಿಮೆ ಪಡೆದಾನ. ರಹೀಮ ಪಡೆದ ಅಂಕಗಳು 90 ಅವ, ಅವನಕ್ಕಿಂತಲೂ 25 ಕಡಿಮೆ ತಗೊಂಡಾನ ಅಂದ್ರೆ ಎಷ್ಟಾತ್ ನೋಡ್ರಿ? 10 5 ಆದ್ರೆ 5 9 65. ಇಲ್ಲಿ 3 ಅಂಕಗಳ ಸಿಕ್ಕು. ದಿನೇಶನು ಪಡೆದ ಅಂಕಗಳು ಕೇಳಿದರೆ 80 ಹಚ್ಚ್ರಿ, ರಹೀಮನ ಅಂಕಗಳನ್ನು ಕೇಳಿದರೆ 90 ಹಚ್ಚ್ರಿ, ಜಾರ್ಜನ್ ಅಂಕಗಳ ಕೇಳಿದರೆ 65 ಹಚ್ಚ್ರಿ. ಇದ್ರಾಗ ಯಾರ್ದದ ಉತ್ತರ? ಜಾರ್ಜನ್ಗೆ ಸಿಕ್ಕ ಅಂಕಗಳು ಎಷ್ಟು? ಆನ್ಸರ್ = 65. ಉತ್ತರ ಸಂಖ್ಯೆ ಬಿ. ಆ ಪ್ರಶ್ನೆ ಹೆಂಗದ? ಹಂಗ ನೀವು ಬೀಜಗಣಿತಗಳನ್ನ ತಿಳ್ಕೋಬೇಕು. ಅದನ್ನ ನೀವು ತಿಳ್ಕೋಬೇಕು ಮೊದಲು. ಅದು ಶಣೆತನ, ಸಾಮರ್ಥ್ಯ. ಗಣಿತ ತಿಳ್ಕೋಬೇಕಾದ್ರೆ ಸಾಮರ್ಥ್ಯ, ಅದಕ್ಕೆ ಗಣಿತ ಸಾಮರ್ಥ್ಯ ಅಂದ. ಶಕ್ತಿ, ಗಣಿತ ತಿಳ್ಕೋಬೇಕಾದ್ರೆ ಶಕ್ತಿ ಬೇಕಾದ್ರೆ ಏನ್ ಮಾಡ್ಬೇಕು? ಲಕ್ಷ ಕೊಟ್ಟು ನೋಡ್ರಿ, ಸರ್ ಹೆಂಗ್ ಕಲಿಸ್ತಾರ ನೋಡ್ರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನ, ಬಹಳ ಹುಷಾರಿದು. ದಿನೇಶನ ಅಂಕಗಳು x ಆಗಿರ್ಲಿ, ರಹೀಮನಿಗೆ ದಿನೇಶನಿಗಿಂತ 10 ಅಂಕಗಳು ಜಾಸ್ತಿ ಅಂದ್ರೆ ದಿನೇಶನ್ x ಅಂತ ತಿಳ್ಕೊಂಡು ನೀವು ಈಗ ಜಾಸ್ತಿ. ಜಾರ್ಜನಿಗೆ ದಿನೇಶನ್ ಅಂತೂ x ಅಂತ ತಿಳ್ಕೊಂಡ್ರೆ ಓಕೆ. ರಹೀಮನಿಗೆ ದಿನೇಶನಿಗಿಂತ 10 ಅಂಕಗಳು ಹೆಚ್ಚು. ರಹೀಮನ ಅಂಕಗಳು ದಿನೇಶನ ಅಂಕಗಳು x ಅಂತ ತಿಳ್ಕೊಂಡ್ರೆ ಅದಕ್ಕಿಂತಲೂ 10 ಹೆಚ್ಚು ಅಂದ್ರೆ ಆ x ಏನ್ ಬರ್ತಾವ ಅದರ 10 ಕೂಡಿಸಿದ್ರೆ ಯಾರಿಗೆ ಬರ್ತಾವ? ರಹೀಮನ ಅಂಕಗಳು ಬರ್ತಾವ. ಆಮೇಲೆ ಜಾರ್ಜನ ಅಂಕಗಳು ರಹೀಮನಿಗಿಂತ 25 ಅಂಕಗಳು ಕಡಿಮೆ. ಇಲ್ಲಿ ರಹೀಮನ ಅಂಕಗಳು x+10 ಇರ್ತದೆ, ಅದ್ರಾಗ ನೀವು 25 ಕಳೆದ್ರೆ ಯಾರು ಬರ್ತಾವ? ಜಾರ್ಜನ ಅಂಕಗಳು ಬರ್ತಾವ. ಆಮೇಲೆ x+10 ಇದಕ್ಕೆ ಯಾಕೆ ನಾನು ದುಡ್ಡು ಕೌಸ್ ಹಾಕಿದ್ರೆ ಈ ಉತ್ತರ ಏನ್ ಬರ್ತದ? ಜಾರ್ಜನ್ ಬರ್ತದೆ. ಇದನ್ನ ಅರ್ಥ ಮಾಡ್ಕೋರಿ ನೀವು. ಇದರಾಗೆ ಕಳಿಬೇಕು ನೀವು. ಯಾಕ ನಾ ಇದನ್ನ ಹಾಕಿನಿ ಅಂದ್ರೆ ನಿಮಗೆ ನಾ ಇಲ್ಲಿ ಸಿಂಬಲ್ ಕೊಟ್ಟು ನೋಡಿ, x+10 -20 ಅಂದ್ರೆ ಜಾರ್ಜನ್ ಅಂಕಗಳನ್ನು ತೆಗೆದುತ್ತದೆ ಅಂದಾಗ x+10 ಯಾರ್ದು ಅನ್ನೋದು ಮುಂದೆ ಹೇಳ್ತದೆ. 3x 1x 2x 3x 3x +10 -25 = 235. 3x +20 -25 = 235. ಇಲ್ಲಿ +20 ಸಣ್ಣದ, -25 ದೊಡ್ಡದು. ಅವಾಗ 25ರಾಗ 20 ಕಳೆದ್ರೆ 3x - 5 = 235. ಹಂಗೆ ರೂಲ್ಸ್ ಪ್ರಕಾರ ನೋಡಿದ್ರೆ ಇದನ್ನ ಕಡೆ ಹೋಯ್ದು ಪ್ಲಸ್ ಮಾಡ್ಕೊಂಡು ಇದನ್ನ ಕಡೆ ಮೈನಸ್ ಮಾಡಿ, ಕ್ರಿಯೆಗಳ ಪ್ರಕಾರ ಮೈನಸ್ ಮೊದಲು ಮಾಡ್ಬೇಕು. ಹಂಗೂ ಮಾಡಿದ್ರೆ ಬರ್ತದೆ, ಹಿಂಗೆ ಮಾಡಿದ್ರು ಬರ್ತದೆ. ಈಗ ನೋಡಿ 3x - 5 = 235. 3x ಬರಬೇಕಾದ್ರೆ 235 ಮೈನಸ್ ಇದ್ದದ್ದು ಈಚೆಕೋತ ಪ್ಲಸ್ ಆಯ್ತು. 3x ಅಂದ್ರೆ 240 ಆಯ್ತು. x ಬರೋಬ್ಬರಿ 80 ಆಯ್ತು. x ಯಾರ್ದು? ದಿನೇಶನ ಅಂಕಗಳು. ಇಲ್ಲಿ ನಾವು ಏನ್ ತಿಳ್ಕೊಂಡಿದೀವಿ? ದಿನೇಶನ ಅಂಕಗಳು x ಆಗಿರ್ಲಿ, ದಿನೇಶನ ಅಂಕಗಳು 80. ಆಮೇಲೆ ಮುಂದೆ ಹೋದ್ರಿ, ದಿನೇಶನಿಗಿಂತಲೂ 10 ಅಂಕಗಳು ರಹೀಮನಿಗೆ, ರಹೀಮನ ಅಂಕಗಳು ದಿನೇಶನಿಗಿಂತಲೂ 10 ಹೆಚ್ಚು ಅಂದ್ರೆ 90 ಅದು. ಆಮೇಲೆ ಮುಂದೆ ಹೋದ್ರಿ, ಜಾರ್ಜನಿಗೆ ರಹೀಮನಿಗಿಂತ 25 ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ. ರಹೀಮನ ಪಡೆದ ಅಂಕಗಳು ಇಲ್ಲಿ ಬಂದಾವ. ಈಗ 90ರೊಳಗೆ 25 ಕಡಿಮೆ ಮಾಡಿದರೆ 65 ಆಗ್ತಾವ.
ಆದ್ದರಿಂದ ಜಾರ್ಜನ ಪಡೆದ ಅಂಕಗಳು ಬರೋಬ್ಬರಿ 90ರೊಳಗೆ 25 ಕಳೀರಿ 65 ಬಂತು. ಉತ್ತರ ಸಂಖ್ಯೆ ಬಿ. ಆ ಬಿದಾಗ ಕರೆಕ್ಟ್ ಆಗಿ ಹಿಂಗೆ ತುಂಬ್ರಿ. ತುಂಬಿದಿಂದ ಪೆನ್ನುಗಳನ್ನ ಮತ್ತೊಂದ್ಸಲ ಅದ್ರ ಮೇಲೆ ಮೂಡಿಸ್ಬೇಕು. ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನ ನಾನು ನನಗೆಷ್ಟು ತಿಳಿತದ ಅಷ್ಟನ್ನ ತಿಳಿಸಿನು. ನೀವು ಇದನ್ನು ಪದೇ ಪದೇ ನೋಡೋದ್ರಿಂದ ಇಂಥ ಬಿಡಿ ಗಣಿತಗಳನ್ನು ಹೆಚ್ಚು ನೋಡ್ರಿ. ಯಾವ ಬರ್ತಾವ ಆ ನಂಬರ್ ಬಿಟ್ಬಿಡ್ರಿ. ನೀವು ಕ್ವಶನ್ ಪೇಪರ್ ನಿಮ್ಗೆ 40 ಬರ್ತೈತಂದ್ರೆ ಬಿಟ್ಬಿಡ್ರಿ, 41 ಬರ್ತಿದ್ರೆ ಬಿಡ್ರಿ, 42 ಬರಲಿಲ್ಲ ಅಂದ್ರೆ ತೆಗೆದು ನೋಡ್ರಿ. ಪ್ರತಿಯೊಂದು ಕ್ವಶನ್ ಪೇಪರನ್ನು ಪ್ರತಿಯೊಂದು ವಿಡಿಯೋ ಮಾಡಿನ. ಯಾವ ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತೀರಿ ಆ ಕ್ವಶನ್ ಪೇಪರ್ ಬಂದ ನಿಮ್ಮ ಸ್ಕ್ರೀನ್ದಾಗ, ಮೊಬೈಲ್ದಾಗ ಮತ್ತು ಕಂಪ್ಯೂಟರ್ದಾಗ ಸಹಿತ ಬಂದ ನಿಂತಿರ್ತದೆ. ಜೂಮ್ ಆ್ಯಪ್ದಾಗಂತೂ ನೀವು ಮನೆಯಾಗೆ ಕೂತು ಅಭ್ಯಾಸ ಮಾಡ್ಬೋದು. ಆಮೇಲೆ ಗದ್ಯ ಭಾಗ ರೀಸನಿಂಗ್ ಭಾಳ ಶಾಣೆ ಮಂದಿ ಮಾಡ್ಲಿಕ್ಕತ್ತಾರೆ. ಕಂಪ್ಯೂಟರ್ ಬೋರ್ಡ್ದಾಗ ರೀಸನಿಂಗ್ಗಳು ಭಾಳ ಚಂದ ತಿಳಿತಾವೆ. ಅವ್ರದ್ದು ನೋಡ್ಕೊಂಡ್ರು ಬರ್ತದೆ, ನಮ್ಮದು ಬರ್ತದೆ. ಇನ್ನು ಮುಂತುಸೋದ್ರಿಂದ ನಮ್ಮದು ಬರ್ತದೆ. ಒಂದು ಸ್ವಲ್ಪ ಈ ಗಣಿತ ಮಾಡೋದಾದ್ರಿಂದ ನಿಮಗೆ ನಾ ರೀಸನಿಂಗ್ಗಳನ್ನು ಮುಂದೆ ತಿಳಿಸ್ತು. ಈ ಗಣಿತಗಳನ್ನು ಸರಿಯಾಗಿ ನಿಮಗೆ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ಇನ್ನೊಂದು ಸಲ ಬಿಡಿಸಿ ನೋಡ್ರಿ, ತಿಳಿತಾವ. ನಾ ಇಲ್ಲೊಂದು ಗುರ್ತ ಮಾಡೀನಿ, ಇದೇ ಉತ್ತರ ಅಂತ. x+10 ನೀವು 25 ಕಳೆದ್ರೆ ಜಾರ್ಜಿನ್ ಬರ್ತಾವಂತ ನಾ ಅದೊಂದು ಸಿಂಬಲ್ ಕೊಟ್ಟ ತಿಳಿದಲ್ಲ. ಅಲ್ಲೇ ಅದ ಮೇನ್ ಇರೋದು. ಯಾಕಂದ್ರೆ x+10 ಇಲ್ಲಿ ಯಾಕೆ ನೋಡಿ, ಇದರಾಗೆ ನೀವು 25 ಕಳಿಬೇಕು. ಇದನ್ನಂದ್ರು ಒಂದೇ, ಇದಂದ್ರು ಒಂದೇ. ಇಲ್ಲಿ ಬಂದದ, ಇಲ್ಲಿ 90, 90 25 ಕಳೆದ್ರೆ 65 ಬಂತು. ಜಾರ್ಜನ ಅಂಕಗಳು ಬರೋಬ್ಬರಿ 65. ನೋಡಿ, ಚಂದಾಗಿ ನೋಡ್ರಿ, ತಿಳ್ಕೊಂಡು ಬಿಡಿಸ್ರಿ.